2 ವರ್ಷಗಳಿಂದ ದಿನಾಲೂ 100 ಜನರಿಗೆ ಅನ್ನದಾಸೋಹ ಮತ್ತು ಆಂಬ್ಯುಲೆನ್ಸ್ ಸೇವೆ ನೀಡಿದ ರವಿ ಪೂಜಾರಿ. ಆರ್ಎಸ್ಪಿ ಸಮೂಹ ಸಂಸ್ಥೆಯಿಂದ ಪ್ರಾರಂಭಿಸಿದ ಅನ್ನದಾಸೋಹ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಗೊಂಡು ಶ್ರಾವಣ ಮಾಸದ 4ನೆಯ ಸೋಮವಾರದಂದು 2 ವರ್ಷಗಳಾಗಿದ್ದು, ಈ 2 ಸೇವೆಗಳಿಂದ ಸಾವಿರಾರು ಬಡ, ನಿರ್ಗತಿಕ, ಅನಾಥರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಉದ್ಯಮಿ ಆರ್ಎಸ್ಪಿ ಸಮೂಹ ಸಂಸ್ಥೆಯ ಅಧ್ಯಕ್ಷ ರವಿ ಪೂಜಾರಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಆರ್ಎಸ್ಪಿ ಸಮೂಹ ಸಂಸ್ಥೆಯ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾರಂಭದಲ್ಲಿ ಇದು ಎಷ್ಟು ದಿನ ನಡೆಸಿಕೊಂಡು ಹೋಗುತ್ತಾರೋ ಎಂದು ಅನೇಕರು ಹಗುರವಾಗಿ ನಮ್ಮ ಸಂಸ್ಥೆಯ ಸೇವೆಯ ಬಗ್ಗೆ ಮಾತನಾಡಿದ್ದರು. ಆದರೆ ಅಥಣಿಯ ಮಹಾಜನತೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ 2 ಸೇವೆಗಳು 2 ವರ್ಷಗಳಿಂದಲೂ ನಿರಂತರವಾಗಿ ಮುನ್ನಡೆಯುತ್ತಿವೆ ಎಂದ ಅವರು, ಅನ್ನದಾಸೋಹ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆಯ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಅಥಣಿ ಮಹಾಜನತೆಯಲ್ಲಿ ಮಾಡಿದರು. ಜೀವನ ಎಂದರೆ ಹಣ ಗಳಿಸುವುದು ಮತ್ತು ಅದನ್ನು ಅನುಭವಿಸುವುದಷ್ಟೇ ಅಲ್ಲ, ಗಳಿಕೆ ಮಾಡಿದ ಹಣವನ್ನು ಸೇವಾ ಕಾರ್ಯಗಳಿಗೆ ವಿನಿಯೋಗಿಸಬೇಕು ಎಂದ ಅವರು, ರಾಜಕೀಯ ಕ್ಷೇತ್ರದ ಬಗೆಗೆ ಇಲ್ಲಿಯವರೆಗೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಆದರೆ ಅವಕಾಶ ಸಿಕ್ಕಿದಲ್ಲಿ ಸದುಪಯೋಗ ಮಾಡಿಕೊಳ್ಳಿ ಎಂದರು. ಗೊತ್ತಿರುವ ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರುವಂತಹ ಉದ್ದೇಶ, ನಮ್ಮ ಆರ್ಎಸ್ಪಿ ಅನ್ನದಾಸೋಹ ಅನ್ನುವಂಥ ಒಂದು ಸೇವೆ ನಿರಂತರವಾಗಿ ಇವತ್ತಿಗೆ 2 ವರ್ಷ ಪೂರ್ಣಗೊಂಡಿದೆ ಅಂತ ತಮ್ಮ ಜೊತೆ ಹಂಚಿಕೊಳ್ಳಲು ನನಗೆ ಭಾಳ ಅತ್ಯಂತ ಹೆಮ್ಮೆ ಅನಿಸುತ್ತೆ. ಕಾರಣ ಇಷ್ಟೇ, ಒಂದು ಏನು ಹಸಿವಿನಿಂದ ಬಳಲ್ತಕ್ಕಂಥವರು, ನಿರ್ಗತಿಕರು, ಅನಾಥರು, ಅಥವಾ ಯಾರೋ ಒಬ್ಬರು ಒಂದು ಸೂರಿಲ್ದಂಥವರು, ಅಂಥವರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ವಾಹನದಲ್ಲಿ ಅನ್ನವನ್ನು ಹಾಕ್ಕೊಂಡು ಪ್ರತಿ ದಿವಸ ಮಧ್ಯಾಹ್ನ ಬಡಿಸುವುದರ ಜೊತೆಗೆ ಅವರ ಹಸಿವನ್ನು ನೀಗಿಸುವಂಥ ಕೆಲಸ ನಾನು ಮತ್ತು ನಮ್ಮ ಟೀಮ ಮತ್ತು ನಮ್ಮ ಸಂಸ್ಥೆ ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಇವತ್ತೇನು ವಿಶೇಷಪ್ಪ ಅಂತಂದರೆ, ಇವತ್ತಿಗೆ 2 ವರ್ಷ ಪೂರ್ಣಗೊಂಡಿದೆ. ಯಾಕೆಂದರೆ ಭಾಳ ಜನರ ಈಕೆ ಟಿಪ್ಪಣಿಗಳಿತ್ತು ನಾನು ಪ್ರಾರಂಭ ಮಾಡುವಾಗ. ರವಿ ಪೂಜಾರಿ 2 ದಿವಸ ನಡೆಸ್ತಾರೋ, 3 ದಿವಸ ನಡೆಸ್ತಾರೋ, ಅಥವಾ ನಾಳೆ ಬಂದ್ ಮಾಡ್ತಾರೋ ಅನ್ನುವಂಥ ಭಾಳ ಜನರಲ್ಲಿ ಒಂದು ಇದಿತ್ತು. ಯಾಕಂದರೆ ತಪ್ಪಲ್ಲ, ಅಥಣಿಯ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿಗೆ 2 ವರ್ಷ ಪೂರ್ಣಗೊಂಡಿದೆ. ಯಾಕಂದರೆ ಅನೇಕ ಜನ ಕೆಲವೊಬ್ಬರು 2 ದಿವಸ, 3 ದಿವಸ, 1 ದಿವಸ ಈ ಥರ ಏನೇನೋ ಮಾಡಿ ಬಿಟ್ಟಂಥ ಉದಾಹರಣೆಗಳು ಇರುವುದರಿಂದ ಮಾತಾಡಿದ್ದಾರೆ ವಿನಃ ನಮ್ಮ ಒಂದು ಆತ್ಮತೃಪ್ತಿಗಾಗಿ, ನಮ್ಮ ಖುಷಿ ಸಂತೋಷಕ್ಕಾಗಿ, ನಮ್ಮ ನೆಮ್ಮದಿಗಾಗಿ, ಒಂದು ಸಮಾಜಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವು ಸಮಾಜದಲ್ಲಿ ಎಲ್ಲವನ್ನು ಪಡೆದು ನಾವು ಸಮಾಜಕ್ಕೆ ಏನೂ ಕೊಡದೆ ಹೋದರೆ ತಪ್ಪಾಗತ್ತೆ ಅನ್ನುವಂಥ ಭಾವನೆ ಇಟ್ಟುಕೊಂಡು ಇದು ನಿರಂತರ ಸೇವೆ ಮುಂದುವರಿಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು 2 ವರ್ಷ ಪೂರ್ಣಗೊಂಡಿದೆ. ಅದಕ್ಕೆಲ್ಲ ಸ್ಥಳೀಯವಾಗಿ ನನ್ನೆಲ್ಲ ಸಂಘ ಸಂಸ್ಥೆಯವರಾಗಿರ್ಬೋದು, ನಮ್ಮಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅನೇಕ ಸ್ನೇಹಿತರಾಗಿರ್ಬೋದು, ಅಥವಾ ತಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಾಗಿರ್ಬೋದು, ಜೊತೆಗೆ ಅಥಣಿಯ ವಿಶೇಷ ನಾಗರಿಕರಾಗಿರ್ಬೋದು, ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಇದು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರವಿ ಪೂಜಾರಿ ಒಬ್ಬಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಹನಿ ಹನಿ ಕೂಡಿದರೆ ಹಳ್ಳ, ತೆನಿ ತೆನಿ ಕೂಡಿದರೆ ರಾಶಿ ಅಂತ ಹೇಳ್ತಾರೆ. ಹಾಗೆ ಇದು ಒಂದು ಸಕ್ಸಸ್ಫುಲ್ ಜರ್ನಿ. 2 ವರ್ಷ ದಾಸೋಹದ ಸೇವೆ ಮತ್ತು ಫ್ರೀ ಆಂಬ್ಯುಲೆನ್ಸ್ ಸೇವೆ 2 ವರ್ಷ ನಿರಂತರವಾಗಿ ನಡೆದು ಬರಲಿಕ್ಕೆ ತಮ್ಮೆಲ್ಲರ ಕಾರಣೀಭೂತರಾಗಿದ್ದೀರಿ ಅನ್ನುವಂಥ ಮಾತನ್ನು ಹೇಳಿ, ಮತ್ತು ಇದನ್ನು ಉದ್ದೇಶ ಇಷ್ಟೇ, ಇದರಿಂದ ಪ್ರೇರಣೆ ಆಗಲಿ, ಬಡವರು ಬಗ್ಗರಿಗೆ ನಾವು ಕೊಡುವಂಥ ಸೇವೆಯನ್ನು ತಾವು ಪ್ರಚಾರದ ರೂಪದಲ್ಲಿ ಮಾಡಿದರೆ ಒಬ್ಬರಿಗೆ ಪ್ರೇರಣೆ ಆಗಲಿ. ಇಂಥ ಸೇವೆಗಳನ್ನು ಅನೇಕ ಬಡ ಜನರು ತಮ್ಮ ಹಳ್ಳಿಗಳಲ್ಲಿರ್ತಾರೆ, ಯಾವುದೋ ಒಂದು ಗಡಿ ಭಾಗದಲ್ಲಿರ್ತಾರೆ, ಪಕ್ಕದ ಮನೆಯಲ್ಲಿರ್ತಾರೆ, ಇದನ್ನು ನೋಡಿ ಒಂದು ಪ್ರೇರಣೆ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಇದನ್ನು ಪ್ರಚಾರದ ರೀತಿಯಲ್ಲಿ ತಾವು ತಿಳಿಸಬೇಕಾಗಿ ತಮ್ಮ ಎಲ್ಲರಲ್ಲಿ ನಾನು ವಿನಂತಿ ಮಾಡುತ್ತೇನೆ. ಸಮಾಜ ಸೇವಕ ಆನಂದ ಹಡಗಿನಾಳ ಮಾತನಾಡಿ, ಉದ್ಯಮಿ ರವಿ ಪೂಜಾರಿ ಅನೇಕ ವರ್ಷಗಳಿಂದಲೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು, ಅವರ ಸಾಮಾಜಿಕ ಕಾರ್ಯಗಳಿಗೆ ನಾವೆಲ್ಲ ಸಹಕಾರ ನೀಡೋಣ ಎಂದರು. ಎಲ್ಲರಿಗೂ ನಮಸ್ಕಾರ. ಅನ್ನದಾಸೋಹ ಹಾಗೂ ಆಂಬ್ಯುಲೆನ್ಸ್ ಸೇವೆ ಇಲ್ಲಿವರೆಗೆ 2 ವರ್ಷ ಪೂರೈಸಿದೆ. ಇದೆಲ್ಲ ನಮಗೆ ಖುಷಿ ತರುವಂಥ ವಿಷಯ. ಆಮೇಲೆ ಯಾವುದೇ ಅಡೆತಡೆಗಳು ಬಂದರೂ, ಏನೋ ಫಂಕ್ಷನ್ ಇದ್ದರೂ, ಯಾವುದೇ ಮಳೆ ಏನೇ ಬಂದರೂ ಯಾವುದಕ್ಕೂ ಕುಗ್ಗದೆ ನಿರಂತರವಾಗಿ ಅನ್ನದಾಸೋಹ ಮತ್ತು ಆಂಬ್ಯುಲೆನ್ಸ್ ಸೇವೆ ನಿರಂತರವಾಗಿ ನಡೆದಿದೆ. ಅದಕ್ಕೆ ರವೀಣ್ಣ ಪೂಜಾರಿ ಅವರಿಗೆ ತುಂಬ ಧನ್ಯವಾದಗಳು. ಈ ಸಂದರ್ಭದಲ್ಲಿ ತೆವರಟ್ಟಿಯ ವಿಠಲ್ ಮಹಾರಾಜರು, ಪ್ರಕಾಶ್ ಹಿಡಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.